ಕನ್ನಡದ ರ್ಯಾಪರ್ ಚಂದನ್ ಶೆಟ್ಟಿ ಡಿವೋರ್ಸ್ ಆದ್ಮೇಲೆ ಒಂದಿಷ್ಟು ದಿನ ಬೇಸರದಲ್ಲೇ ಇದ್ರು. ನಿವೇದಿತಾ ಗೌಡರನ್ನ ಅವರು ಪ್ರೀತಿಸಿ ಎಲ್ಲರ ಮುಂದೆ ಪ್ರಪೋಸ್ ಮಾಡಿ ಮನೆಯವ್ರನ್ನೆಲ್ಲ ಒಪ್ಸಿ ಮದ್ವೆ ಆಗಿದ್ರು. ಆದ್ರೆ ಇಬ್ಬರ ನಡುವೆ ಒಂದಿಷ್ಟು ಅಂಡರ್ಸ್ಟ್ಯಾಂಡಿಂಗ್ ಸರಿ ಬರ್ಲಿಲ್ಲ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಇಬ್ರು ಕೂಡ ಡಿವೋರ್ಸ್ ಅನ್ನ ತಗೊಂಡಿದ್ರು ಮಾತಾಡ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಮೇಲೆನೆ. ಸೊ ಇದೀಗ ಚಂದನ್ ಶೆಟ್ಟಿ ಅವರು ಮತ್ತೆ ಪುಟಿ ಎದ್ದಿದ್ದಾರೆ. ಇಷ್ಟು ದಿನ ಮಂಕಾಗಿದ್ದಂತಹ ಚಂದನ್ ಶೆಟ್ಟಿ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಜೊತೆಗೆ ತಮ್ಮ ಒಂದು ರ್ಯಾಪ್ ಸಾಂಗ್ ಗಳಲ್ಲಿ ತುಂಬಾನೇ ಬ್ಯುಸಿ ಆಗಿದ್ದಾರೆ. ಇದರ ಜೊತೆಗೆ ಇದೀಗ ಎರಡನೇ ಮದ್ವೆ ಬಗ್ಗೆ ಕೂಡ ಆಸಕ್ತಿಯನ್ನ ತೋರಿಸಿದ್ದಾರೆ ಚಂದನ್ ಶೆಟ್ಟಿ ಅವರು. ಈಗಾಗಲೇ ಒಂದೆರಡು ಹುಡುಗಿಯರನ್ನ ಚಂದನ್ ಶೆಟ್ಟಿ ನೋಡಿದಾರಂತೆ. ಸೊ ಡಿವೋರ್ಸ್ ಆಗಿ ಈಗ 1.5 ವರ್ಷ ಆಗ್ತಾ ಬಂತು. ಮುಂದಿನ ವರ್ಷ ಎರಡನೇ ಮದ್ವೆ ಆಗ್ತಾರೆ ಅನ್ನುವಂತಹ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಎಸ್, ಕನ್ನಡದ ರ್ಯಾಪರ್ ಚಂದನ್ ಶೆಟ್ಟಿ ಮತ್ತೆ ಮದ್ವೆ ಆಗ್ತಾ ಇದಾರಂತೆ. ಹಾಗಂತ ಇದು ಗಾಸಿಪ್ ಇರಬಹುದು ಅಂತ ಅನ್ಕೋಬೇಡಿ. ಇದು ಯಾವುದೇ ರೀತಿಯಿಂದನೂ ಗುಸುಗುಸು ಸುದ್ದಿ ಅಲ್ವೇ ಅಲ್ಲ. ಇದು ಸ್ವತಃ ಚಂದನ್ ಶೆಟ್ಟಿ ಅವರೇ ಹೇಳಿರುವಂತಹ ಹೇಳಿಕೆ. ಚಂದನ್ ಶೆಟ್ಟಿ ಅವರೇ ತಮ್ಮ ಒಂದು ಎರಡನೇ ಮದುವೆ ಬಗ್ಗೆ ಮುಕ್ತವಾಗಿ ಮಾತಾಡ್ಕೊಂಡಿದ್ದಾರೆ. ಎಸ್, ಡಿವೋರ್ಸ್ ಆದಾಗ ಬೇಸರ ಆಗಿತ್ತು ಅಂತ ಕೂಡ ಹೇಳ್ಕೊಂಡಿದ್ದಾರೆ ಚಂದನ್ ಶೆಟ್ಟಿ ಅವರು. ವಿಚ್ಛೇದನ ಪಡೆದಾಗ ಎಂಥವ್ರಿಗೂ ಕೂಡ ಒಂದಿಷ್ಟು ಜನಕ್ಕೆ ಮನ್ಸಿಗೆ ನೋವು ಆಗೇ ಆಗುತ್ತೆ. ಪ್ರೀತಿಸಿ ಮದ್ವೆ ಆಗಿರೋದು, ಅದ್ರ ಜೊತೆಗೆ ತುಂಬಾನೇ ಇಷ್ಟಪಟ್ಟವರು ನಮ್ಮಿಂದ ದೂರ ಆಗ್ತಾರೆ ಅಂತಂದಂತ ಟೈಮ್ ಅಲ್ಲಿ ಎಂಥವ್ರಿಗೂ ಕೂಡ ನೋವು ಆಗೇ ಆಗತ್ತೆ. ಸೊ ಚಂದನ್ ಶೆಟ್ಟಿ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ವಿಚ್ಛೇದನ ಪಡೆದಾಗ ನನ್ಗೂ ಕೂಡ ತುಂಬಾನೇ ಮನಸ್ಸಿಗೆ ಬೇಸರ ಆಗಿತ್ತು. ಅದು ಕೆಲಸದ ಮೇಲೆ ಕೂಡ ಪರಿಣಾಮವನ್ನ ಬೀರಿತ್ತು. ಈಗ ಆ ನೋವಿನಿಂದ ಹೊರ ಬರ್ತಿರೋದಾಗಿ ಒಂದು ಸಂದರ್ಶನದಲ್ಲಿ ಚಂದನ್ ಶೆಟ್ಟಿ ಅವರು ತಮ್ಮ ಮನಸ್ಸಿನ ಮಾತನ್ನ ಹೇಳ್ಕೊಂಡಿದ್ದಾರೆ. ಇನ್ನು ಮದ್ವೆ ಬಗ್ಗೆ ಯಾವುದೇ ರೀತಿಯಿಂದನೂ ಕೂಡ ನಂಬಿಕೆ ಹೋಗಿಲ್ಲ ಅಂತ ಕೂಡ ಮಾತಾಡಿದ್ದಾರೆ. ಡಿವೋರ್ಸ್ ಪಡೆದು 2 ವರ್ಷ ಆಗ್ತಾ ಬಂತು. ಆದ್ರೆ ಮದ್ವೆ ಬಗ್ಗೆ ಯಾವುದೇ ರೀತಿಯನ್ನೂ ಕೂಡ ನಂಗೆ ನಂಬಿಕೆ ಅನ್ನೋದು ಹೋಗಿಲ್ಲ. ಮುಂದಿನ ವರ್ಷ ಮತ್ತೆ ಮದ್ವೆ ಆಗ್ತೇನೆ ಅಂತ ಚಂದನ್ ಶೆಟ್ಟಿ ಅವರೇ ಬಾಯ್ ಬಿಟ್ಟಿದಾರಂತೆ. ಮತ್ತೆ ಅದೇ ತಪ್ಪಂತೂ ಯಾವತ್ತೂ ಮಾಡದೇ ಇಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಮೊದಲ ಮದ್ವೆಯಲ್ಲಿ ಮಾಡಿದಂತಹ ತಪ್ಪನ್ನ ನಾನು ಎರಡನೇ ಬಾರಿ ಮಾಡೋದಿಲ್ಲ. ಎಲ್ಲಾ ನೋಡ್ಕೊಂಡೇ ಮದ್ವೆ ಆಗ್ತೀನಿ ಅಂತ ಕೂಡ ಚಂದನ್ ಶೆಟ್ಟಿ ಅವರು ಮಾತಾಡಿದ್ದಾರೆ. ಮೊದಲ ಮದ್ವೆಯಲ್ಲಿ ತಪ್ಪು ಅಂತ ಯಾವ್ದು ರೀತಿನೂ ಇಲ್ಲ. ಒಂದಿಷ್ಟು ದಿನಗಳ ಕಾಲ ಅವರಿಬ್ರು ಅರ್ತ್ಕೋಬೇಕಿತ್ತು ಅಂತ ತುಂಬಾ ಜನ ಅದಕ್ಕೆ ಕಮೆಂಟ್ ಕೂಡ ಮಾಡಿದ್ದಾರೆ. ಇಬ್ರು ನಡುವೆ ಕೂಡ ಒಂದಿಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅಂತ ಬಂದಿದ್ರೆ ಯಾವುದೇ ರೀತಿಯಿಂದನೂ ತಪ್ಪಾಗ್ತಾ ಇರ್ಲಿಲ್ಲ ಅಂತ ಕೂಡ ತುಂಬಾ ಜನ ಈ ಒಂದು ಚಂದನ್ ಶೆಟ್ಟಿ ಮಾತಿಗೆ ಕಮೆಂಟ್ ಅನ್ನ ಕೂಡ ಹಾಕ್ತಾ ಇದ್ದಾರೆ. ಇದ್ರ ಜೊತೆಗೆ ಅಪ್ಪ ಅಮ್ಮ ಒಪ್ಕೊಂಡ್ ಮೇಲೇನೆ ಮದ್ವೆ ಆಗ್ತೀನಿ ಮುಂದಿನ ವರ್ಷ. ಒಂದೆರಡು ಹುಡುಗಿಯರನ್ನ ನೋಡಿದ್ದೀನಿ ಅಂತ ಕೂಡ ಚಂದನ್ ಶೆಟ್ಟಿ ಅವರು ಹೇಳ್ಕೊಂಡಿದ್ದಾರೆ. ಇನ್ನು 2 ವರ್ಷದ ಹಿಂದೆ ಅಂದ್ರೆ 2024ರಲ್ಲಿ ಚಂದನ್ ಶೆಟ್ಟಿ ಮತ್ತೆ ನಿವೇದಿತಾ ಗೌಡ ಅವರು ಪರಸ್ಪರ ಒಂದು ಒಪ್ಪಿಗೆಯ ಮೇರೆಗೆನೆ ವಿಚ್ಛೇದನವನ್ನ ಪಡೆದಿದ್ರು. ಬಿಗ್ ಬಾಸ್ ಕನ್ನಡ ಸೀಸನ್ 5ರ ಕಾರ್ಯಕ್ರಮದಲ್ಲಿ ಚಂದನ್ ಶೆಟ್ಟಿ ಮತ್ತೆ ನಿವೇದಿತಾ ಗೌಡ ಅವರು ಇಬ್ರು ಕೂಡ ಸ್ಪರ್ಧಿಸಿದ್ರು. ಒಂದೇ ಮನೆಯಲ್ಲಿ ಇಬ್ರು ಕೂಡ ಲಾಕ್ ಆಗಿದ್ರು. ಬಿಗ್ ಬಾಸ್ ಮನೇಲಿ ಇರ್ಬೇಕಾದ್ರೇನೆ ಗೊಂಬೆ ಗೊಂಬೆ ಅಂತ ಹಾಡನ್ನ ನಿವೇದಿತಾ ಗೌಡಗಾಗಿ ಚಂದನ್ ಶೆಟ್ಟಿ ಅವರು ಒಂದು ಸಂಗೀತವನ್ನ ಸಂಯೋಜನೆ ಕೂಡ ಮಾಡಿದ್ರು. ಶೋ ಮುಗಿದ ಮೇಲೆ ಓಪನ್ ಸ್ಟೇಜ್ ನಲ್ಲಿ ನಿವೇದಿತಾ ಗೌಡಗೆ ಚಂದನ್ ಶೆಟ್ಟಿ ಲವ್ ಪ್ರಪೋಸ್ ಕೂಡ ಮಾಡಿದ್ರು. ಇಬ್ರು ಕೂಡ ಪ್ರೀತಿಸಿ ಮನೆಯವರನ್ನೆಲ್ಲ ಒಪ್ಸಿ 2020ರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಆದ್ರೆ 4 ವರ್ಷಗಳ ಕಾಲ ಸಂಸಾರ ನಡೆಸಿದಂತಹ ಚಂದನ್ ಶೆಟ್ಟಿ ಮತ್ತೆ ನಿವೇದಿತಾ ಗೌಡ ಅವರು 2024ರಲ್ಲಿ ವಿಚ್ಛೇದನ ಕೂಡ ಪಡೆದಿದ್ರು. ಸೊ ಡಿವೋರ್ಸ್ ಆದ್ಮೇಲೆ ಅವರ ಕೆಲಸಕ್ಕೆ ಅವರವರು ಬ್ಯುಸಿ ಆಗಿದ್ದಾರೆ. ಒಂದು ಕಡೆ ಚಂದನ್ ಶೆಟ್ಟಿ ಅವರು ಸಿನಿಮಾಗಳಲ್ಲಿ ತಮ್ಮ ರ್ಯಾಪ್ ಸಾಂಗ್ ಗಳಲ್ಲಿ ಬ್ಯುಸಿ ಆಗಿದ್ರೆ, ನಿವೇದಿತಾ ಗೌಡ ಅವರು ತಮ್ಮದೇ ಆದಂತಹ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಖಾತೆಯನ್ನ ನಿಭಾಯಿಸುವಂತ ಮೂಲಕ ಬ್ಯುಸಿ ಆಗಿದ್ರು. ಸೊ ಎರಡನೇ ಮದ್ವೆ ಬಗ್ಗೆ ಈಗ ಚಂದನ್ ಶೆಟ್ಟಿ ಮಾತಾಡಿದ್ದು ತುಂಬಾ ಜನ ಆಲ್ ದಿ ಬೆಸ್ಟ್ ಕೂಡ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಹಿಂದೆ ಮಾಡಿರುವಂತಹ ತಪ್ಪು ಯಾವ್ದನ್ನು ಕೂಡ ರಿಪೀಟ್ ಮಾಡಕ್ ಹೋಗ್ಬೇಡಿ. ಎಲ್ಲವನ್ನು ಕೂಡ ನೋಡ್ಕೊಂಡು ಎಲ್ಲದೂ ಕೂಡ ಒಂದಿಷ್ಟು ದಿನಗಳ ಒಂದು ಟೈಮ್ ಅನ್ನ ತಗೊಳ್ಳಿ. ಹುಡುಗಿ ಜನರು ಸೆಟ್ ಆಯ್ತು ಅಂತಂದ್ರೆ ಆ ಹುಡುಗಿ ಜೊತೆ ಟೈಮ್ ಅನ್ನ ಸ್ಪೆಂಡ್ ಮಾಡಿ ಅದಾದ ನಂತರನೇ ಮದ್ವೆಗೆ ಮುನ್ನುಡಿ ಬರೀರಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೋ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ.